ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ನೈಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬಸ್ ತುಂಬಾ ಚೆನ್ನಾಗಿತ್ತು. ನಾರಾಯಣ್ ಅಂತ ಬಸ್ ನೇಮ್ ವಾಸ್. ಡ್ರೈವರು ಕೂಡ ತುಂಬ ಚೆನ್ನಾಗಿ ಡ್ರೈವ್ ಮಾಡಿದ್ರು ಬಸ್ಸನ್ನು. ಎಲ್ಲನೂ ಕರೆಕ್ಟ್ ಟೈಮಿಗೆ ಪಿಕಪ್ ಮಾಡ್ತಾಯಿದ್ರು. ಸೊ ಇದು ನಮ್ಮ ಬಸ್ ಆಗಿತ್ತು. ಬಸ್ ಒಳಗಡೆ ಸ್ಪೇಸ್ ಅಂತೂ ತುಂಬ ವಿಶಾಲವಾಗಿತ್ತು ಆ್ಯಂಡ್ ಜಾಸ್ತಿ ಜಾಗ ಇತ್ತು ಎಲ್ರಿಗೂ. ಆ್ಯಂಡ್ ಬಸ್ಸಲ್ಲಿ ಕಂಫರ್ಟೇಬಲಾಗಿ ಸ್ಲೀಪ್ ಮಾಡೋ ಅಷ್ಟೂ ಕಂಫರ್ಟ್ ಇತ್ತು. ನಾವೆಲ್ಲ ನೈಟ್ ಜರ್ನಿ ಮುಗಿಸ್ಕೊಂಡು ಮಾರ್ನಿಂಗ್ ರೀಚ್ ಆಗಿದ್ದೇನೆ ಮುರುಡೇಶ್ವರಗೆ. ಸೊ ನಮ್ಮ ರೂಮಿಂದ ಆ ಕಡೆಗೆ ಮುರುಡೇಶ್ವರ ಟೆಂಪಲ್ ಕಾಣಿಸ್ತಿತ್ತು. ಅರ್ಲಿ ಮಾರ್ನಿಂಗ್ ಆಗಿದ್ದರಿಂದ ವೆದರ್ ಅಂತೂ ಸಖತ್ತಾಗಿತ್ತು. ನೀವೇ ನೋಡ್ತಿರ್ಬೋದಂತ ಅಂದ್ಕೊಂಡಿದ್ದೀನಿ. ಸೋ ಬ್ಯೂಟಿಫುಲ್ ವೆದರ್. ಎಲ್ಲ ಅಲ್ಲಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಟಿಫನ್ ಮಾಡೋದಕ್ಕೆ ಅಂತ ಹೊರಟ್ವಿ. ಸೊ ಎಲ್ಲ ಫ್ಯಾಮಿಲಿ ಹೋಗಿದ್ದಿದ್ದು ನಾವು. ಫುಲ್ ಆರಾಮಾಗಿ ಬೆಳಗ್ಗೆ ತಂಪಾಗಿ ಟಿಫನ್ ಮುಗಿಸ್ಕೊಂಡು ನಾವು ರೀಚ್ ಆಗಿದ್ದೇನೆ ಮುರುಡೇಶ್ವರ ಟೆಂಪಲ್ಗೆ. ಸೊ ಅಲ್ಲಿ ಹೋಗಿ ಬಸ್ ಪಾರ್ಕ್ ಮಾಡಿ ಎಲ್ಲರೂ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ವಿ. ಸ್ವಲ್ಪ ರಶ್ ಇತ್ತು, ಬಿಕಾಸ್ ಸ್ವಲ್ಪ ವೀಕೆಂಡ್ ಟೈಮ್ ಆಗಿರೋದ್ರಿಂದ ರಶ್ ಇತ್ತು. ಆದರೂ ಪರವಾಗಿಲ್ಲ ಅಂತ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಅಲ್ಲೇ ಟೆಂಪಲಲ್ಲಿ ಕೂತ್ಕೊಂಡು ಸ್ವಲ್ಪ ಫ್ಯಾಮಿಲಿ ಚಿಟ್ ಚಾಟ್ ಮಾಡ್ತಾ ಇದ್ವಿ ಎಲ್ಲರೂ. ಸೊ ನಮ್ಮ ಫ್ಯಾಮಿಲಿ ತುಂಬ ದೊಡ್ಡದಾಗಿದೆ. ಸೊ ಹಾಗಾಗಿ ವಿ ಆಲ್ ಆರ್ ವೆರಿ ಫನ್, ಆ್ಯಕ್ಟಿವ್ ಆ್ಯಂಡ್ ಗುಡ್ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಜೊತೆ ಇದ್ದರೆ ಬೇರೆ ಏನೂ ಬೇಕಾಗಿಲ್ಲ ನನಗಂತೂ. ಫುಲ್ ಖುಷಿಯಾಗಿರ್ತೀನಿ ನಾನು. ಸೊ ನಮ್ಮದು ತುಂಬ ದೊಡ್ಡ ಕುಟುಂಬ. ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಟೆಂಪಲಲ್ಲೆಲ್ಲ ಒಳ್ಳೆ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೇನೆ ಟೆಂಪಲಲ್ಲಿ ಕೊಡ್ತೀವಿ ಪ್ರಸಾದ ತಿನ್ನೋಣ ಅಂತ ಮಧ್ಯಾಹ್ನ ಊಟಕ್ಕೆ ಹೋದ್ವಿ. ಫಸ್ಟ್ ಪಾಯಸ ಹಾಕಿದ್ರು, ಅದಾದ್ಮೇಲಿಂದ ಅದು ಕಾಳದೇನೋ ಖಾರ ಹಾಕಿದ್ರು, ರೈಸ್ ಹಾಕಿದ್ರು, ನೆಕ್ಸ್ಟ್ ಅದಕ್ಕೆ ಸಾಂಬಾರು ಇದ್ರು. ಅದನ್ನೆಲ್ಲ ತಿಂದು ಮುಗಿಸಿ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆ ಜರ್ನಿ ಸ್ಟಾರ್ಟ್ ಮಾಡುವಾಗ ನಮ್ಮ ಜೊತೆ ಮಕ್ಕಳೆಲ್ಲ ಇದ್ರಲ್ಲ, ಸುಮ್ಮನೆ ಕರ್ಕೊಂಡೋದ್ರೆ ಅವ್ರಿಗೂ ಬೋರ್ ಆಗ್ತಿರುತ್ತೆ. ಸೊ ಹಾಗಾಗಿ ಅವ್ರ ಟ್ಯಾಲೆಂಟ್ಸ್ನ ಆಚೆ ತೆಗ್ಸೋದಕ್ಕೋಸ್ಕರ ಅವ್ರಿಗೆಲ್ಲನೂ ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದನ್ನೆಲ್ಲ ಹೇಳ್ಕೊಂಡು ಆಡಿಸ್ಕೊಂಡು ಹೋಗ್ತಿದ್ವಿ. ನಮ್ಮ ಮಾಮ ಅಂತೂ ಫುಲ್ ಹೈಪರ್ ಆ್ಯಕ್ಟಿವ್ ಆಗಿಬಿಟ್ಟಿದ್ರು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಬಸ್ಸಲ್ಲಿ. ನಾವು ಟ್ರಾವೆಲ್ ಮಾಡಿ ನೆಕ್ಸ್ಟ್ ರೀಚ್ ಆಗಿದ್ದೇನೆ ಮಲ್ಪೆ ಬೀಚಿಗೆ. ಸೊ ಅಲ್ಲಿ ಹೋಗಿ ನೀರು ಕಂಡ್ರೆ ಸುಮ್ಮನೆ ಇರ್ತೀವ, ಹೋಗಿ ಚೆನ್ನಾಗಿ ನೀರಲ್ಲೆಲ್ಲ ಆಟಾಡಿ ಕುಣಿದು ಕುಪ್ಪಳಿಸಿ ಅಲ್ಲೊಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಮತ್ತೆ ನೈಟ್ ಊಟಕ್ಕೆ ಅಂತ ಹೋದ್ವಿ. ಎಲ್ಲ ಸ್ವಲ್ಪ ಲೈಟಾಗಿ ಏನು ಬೇಕೋ ಎಲ್ಲನೂ ತಿನ್ಕೊಂಡು ಜರ್ನಿ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ನಾವು ರೀಚ್ ಆಗಿದ್ದೇನೆ. ಎಲ್ಲಿಗೆ ಅಂತ ವೆಯ್ಟ್ ಮಾಡ್ತಿದ್ದೀರಾ? ಹಂಗೆ ನೋಡ್ತಾ ಇರಿ, ಗೊತ್ತಾಗತ್ತೆ ಎಲ್ಲಿ ರೀಚ್ ಆಗಿದ್ದೀವಿ ನಾವೆಲ್ಲರೂ ಅಂತ. ಸೊ ರೀಚ್ ಆಗಿರೋದು ಬೇರೆ ಎಲ್ಲೂ ಅಲ್ಲ, ಧರ್ಮಸ್ಥಳಕ್ಕೆ. ಸೊ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೆಂಪಲ್. ಅಲ್ಲಿಗೆ ಹೋಗಿ ನಮ್ಮ ಫ್ಯಾಮಿಲಿ ಎಲ್ಲರೂ, ಮತ್ತು ಅಲ್ಲೂ ರಶ್ ಇತ್ತು, ವೀಕೆಂಡ್ಸ್ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಹೋಗಿ ಅಲ್ಲೂ ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡು ಸ್ವಲ್ಪ ಎಲ್ಲ ಅಲ್ಲೂ ಅಲ್ಟೆ ಹೊಡ್ಕೊಂಡು ಜೋಕ್ ಮಾಡಿಕೊಂಡು ನಮ್ಮ ಮಕ್ಕಳನ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ಚೆನ್ನಾಗಿ ದೇವ್ರ ದರ್ಶನ ಅಂತೂ ಮುಗಿಸ್ಕೊಂಡ್ವಿ. ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲೇ ಧರ್ಮಸ್ಥಳದಲ್ಲಿ ಮಧ್ಯಾಹ್ನ ಊಟ ಹಾಕಿದ್ರು. ಅಲ್ಲಿಗೇನೆ ಧರ್ಮಸ್ಥಳದಲ್ಲೇ ಊಟ ಮಾಡೋದಕ್ಕೆ ಅಂತ ಹೋದ್ವಿ. ಇಟ್ ವಾಸ್ ಗುಡ್ ಟು ಎಂಜಾಯ್ ವಿತ್ ದ ಫ್ಯಾಮಿಲಿ. ಆ್ಯಂಡ್ ಅದು ದೇವಸ್ಥಾನ ಆಗಿರ್ಬೋದು ಅಥವಾ ಬೇರೆ ಪ್ಲೇಸಸ್ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಹೋದರೆ ಅದ್ರ ಮಜಾನೇ ಬೇರೆ ಥರ ಇರುತ್ತೆ. ಫುಲ್ ಎಲ್ಲರೂ ಎಂಜಾಯ್ ಮಾಡ್ತಿರ್ತೀವಿ, ಎಲ್ಲರೂ ನಗ್ತಿರ್ತೀವಿ, ಎಲ್ಲರೂ ಏನು ಮಾಡ್ತಾರೆ ಜೋಕ್ಸ್ ಮಾಡ್ಕೊಂಡಿರ್ತೀವಿ. ಊಟ ಎಲ್ಲ ಮುಗಿಸಿ ಅಲ್ಲೇ ಟೆಂಪಲಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ, ಬಿಕಾಸ್ ಬರೀ ಟ್ರಾವೆಲ್ ಆಗೋಗಿತ್ತು. ಹಾಗಂತ ಬರೀ ಟ್ರಾವೆಲೇ ಮಾಡ್ತಿರ್ಲಿಲ್ಲ, ರೂಮ್ ಸ್ಟೇ ಅಲ್ಲೂ ಎಲ್ಲ ರೆಸ್ಟ್ ಮಾಡ್ತಿದ್ವಿ ನಾವು. ಸೊ ಅಲ್ಲಿಂದ ಮತ್ತೆ ನಾವು ನಮ್ಮ ರೂಮಿಗೆ ಹೋದ್ವಿ. ಇನ್ನೊಂದು ಔಟ್ಫಿಟ್ ಹಾಕ್ಕೊಂಡು ಮತ್ತೆ ಎಲ್ಲರೂ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಎಲ್ಲರೂ ಸಖತ್ತಾಗಿ ರೆಡಿಯಾಗಿ ನೆಕ್ಸ್ಟ್ ಹೊರಟಿದ್ದೇನೆ ನಾವು ಒಂದು ನೇಚರ್ ವ್ಯೂಗೆ ಅಂತ ಹೋದ್ವಿ. ನೇಚರ್ ವ್ಯೂ ಅಂದ್ರೇ ಮಜಾ ಕಣ್ರಿ. ಏನು ಗೊತ್ತಾ, ಹಚ್ಚ ಹಸಿರಿನ ಮರಗಳಿರ್ತವೆ, ಎಲ್ಲಿ ನೋಡಿದ್ರು ಹಸ್ರಾಗಿ ಕಾಣ್ತಿರುತ್ತೆ. ಅದ್ರ ಮಧ್ಯೆ ಒಂದೊಂದು ಐಸ್ ಕ್ರೀಮ್ ತಿನ್ಕೊಂಡು ಯಾವ ಪೋಟಿಗೆ ಹೊರಟ್ವಿ ಅಂತ ಗೊತ್ತಾಗಬೇಕಲ್ವ ನಿಮಗೆ. ಆ ಪೋಟಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ 250 ಸ್ಟೆಪ್ಸ್ ಇತ್ತು. ಆ 250 ಸ್ಟೆಪ್ಸನ್ನು ಹಬ್ಬ ಅಯ್ಯೋ ಹೆಂಗೋ ಅಂದ್ಕೊಂಡು ಫ್ಯಾಮಿಲಿ ಜೊತೆ ಇದ್ದಿದ್ದರಿಂದ ಎಲ್ಲ ಮಜಾ ಮಾಡ್ಕೊಂಡು ಆರಾಮಾಗೆ ಆ 250 ಸ್ಟೆಪ್ಸ್ನ ಹತ್ತಿದ್ವಿ.
ಹತ್ಕೊಂಡು ನಾವು ರೀಚ್ ಆಗಿದ್ದೇನೆ ಒಂದು ಸ್ಟಾರ್ ಶೇಪಲ್ಲಿ ಇದ್ದಂಥ ಫೋರ್ಟಿಗೆ. ಸೊ ನೋಡ್ತಿರ್ಬೋದು ಅನ್ಸುತ್ತೆ, ನಮ್ಮ ಫ್ಯಾಮಿಲಿಯವರೆಲ್ಲ ಹತ್ಕೊಂಡು ಪಾಪ ಕಷ್ಟಪಟ್ಕೊಂಡು ಬರ್ತಿದ್ದಾರೆ. ಬಟ್ ಅದೆಲ್ಲ ಕಷ್ಟ ಅಂತ ಹೇಳಲ್ಲ, ನಾವೆಲ್ಲ ಎಂಜಾಯ್ಮೆಂಟ್ ಅಂತ ಹೇಳ್ತೀವಿ, ಬಿಕಾಸ್ ಇಟ್ ವಾಸ್ ಫ್ಯಾಮಿಲಿ. ಸ್ಟಂಟ್ ಮಾಡಿ ಇವಾಗ ಗುಹೆ ಒಳಗಿಂದ ಎಲ್ಲಿ ಹೋಗ್ತಿದ್ದೇವೆ ಖುಷಿ? ಏನಿದೆ ಅಲ್ಲಿ? ನಡೀರಿ ನಡೀರಿ, ಏನೂ ಇಲ್ಲ ಬನ್ನಿ ಆಂಟಿ, ಇವ್ರು ಆಟ ಆಡ್ ನೋಡಿದ್ರೆ ಹಂಗೆ. ಈ ಫೋರ್ಟನ್ನ ಸೆಂಟ್ರಲ್ ಗೌರ್ಮೆಂಟ್ ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ, ಅಂದರೆ ಅವ್ರ ಅಂಡರಲ್ಲಿ ಬರುತ್ತೆ. ಇದು 90s ಬಿಲ್ಡ್ ಆಗಿರೋದು. ಸೊ 90s ಇದನ್ನು ಹಾರ್ಸ್ಗೆ ಟ್ರೈನಿಂಗ್ ಮಾಡೋದಕ್ಕೆ ಮತ್ತು ನಮ್ಮ ಗುಂಡು ಮದ್ದುಗಳೆಲ್ಲನೂ ಎತ್ತಿಟ್ಕೊಳ್ಳೋಕ್ಕೆ ಅಂತ ಕಟ್ಟಿದ್ದಂತೆ. ಅದರಿಷ್ಟು ಇನ್ನೂ ಇದೆ, ಬಟ್ ಯಾರೂ ಹೇಳೋದು ಕರೆಕ್ಟಾಗಿ ಇರಲಿಲ್ಲ. ಅದನ್ನೆಲ್ಲ ತಿಳ್ಕೊಂಡು ಅಲ್ಲೆಲ್ಲ ಎಂಜಾಯ್ ಮಾಡಿ ಫೋಟೋಸ್ ಎಲ್ಲ ತಗೊಂಡು ವಾಪಸ್ ಆ ಕಡೆಯಿಂದ ಎಲ್ಲರೂ ಇಳ್ಕೊಂಡು ಬರ್ತಾ ಇದ್ವಿ. ಅಲ್ಲೂ ಇಳ್ಕೊಂಡು ಬರುವಾಗೂ ಮಕ್ಕಳಿಗೆ ಕಾಲು ನೋವು ಬಂತು ಅಂದ್ಬಿಟ್ಟು ಅವ್ರು ಒಬ್ಬೊಬ್ಬರು ಒಂದೊಂದು ಮಕ್ಕಳನ್ನ ಎತ್ಕೊಂಡು ಬಂದ್ವಿ. ಪೈಲ್ವಾನ್ ತರ್ಲೆ ಖುಷಿ, ವಾಟ್ ಆರ್ ಯು ಖುಷಿ ತರ್ಲೆ. ಸೊ ಈ ಮಗು ಬಂದು ನಮ್ಮ ಫ್ಯಾಮಿಲಿಯ ಲೇಡಿ ಡಾನ್ ಅಂತಲೇ ಹೇಳ್ಬೋದು. ಹೈಪರ್ ಆ್ಯಕ್ಟಿವ್, ವೆರಿ ಕ್ಯೂಟ್, ವೆರಿ ಸ್ವೀಟ್, ವೆರಿ ಸಾಫ್ಟ್ ಬೇಬಿ ಇವಳು. ಸೊ ಇವಳು ಇದ್ದಿದ್ದರಿಂದ ಇಡೀ ಬಸ್ಸವ್ರೆಲ್ಲರೂ ಹೊಸ ಹೊಸ ರೈಮ್ಸ್ನೆಲ್ಲ ಕಲ್ತ್ಕೊಂಡ್ವಿ ಅವಳ ಜೊತೆಗೆ. ನಾವೆಲ್ಲರೂ ತುಂಬ ಚೆನ್ನಾಗಿ ಅವಳ ಜೊತೆ ಎಂಜಾಯ್ ಮಾಡಿದ್ವಿ ಮಗು ಜೊತೆಗೆ. ಹೌದು, ಫ್ಯಾಮಿಲಿಯಲ್ಲಿ ಮಕ್ಕಳಿದ್ದಾರೆ ಅಂದಮೇಲೆ ಫುಲ್ ಎಂಜಾಯಲ್ಲೇ ಇರುತ್ತೆ. ಬರೀ ಮಕ್ಕಳ ಜೊತೆ ಅಲ್ಲದೇನೆ ನಾವು ದೊಡ್ಡವ್ರ ಜೊತೆನೂ ಸಹ ಟೈಮ್ ಸ್ಪೆಂಡನ್ನು ಮಾಡಿದ್ವಿ. ನಾವು ದೊಡ್ಡವರು ಸಹ ಕೆಲವೊಂದು ಆ್ಯಕ್ಟಿಂಗನ್ನು ಮಾಡಿದ್ದೀವಿ, ಕೆಲವೊಂದು ಸಾಂಗ್ಸ್ ಆಡಿದ್ದೀವಿ, ತುಂಬ ಫನ್ನಾಗೆ ಎಂಜಾಯ್ ಅಂತೂ ಮಾಡಿದ್ದೀವಿ. ಸೊ ನಾವೀಗೆ ಧರ್ಮಸ್ಥಳ ಎಲ್ಲನೂ ಮುಗಿಸ್ಕೊಂಡು ಫೋರ್ಟ್ನ ಮುಗಿಸ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಹಂಗೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಹೊರಟಿದ್ದೇನೆ ರಾತ್ರಿ ಊಟ ಮಾಡೋಕ್ಕೆ ಅಂತ ಧ್ರುವ ತಾರೆ ಹೋಟೆಲ್ಗೆ ಹೋಗಿದ್ವಿ ನಾವು. ಸೊ ಅಲ್ಲಿ ಮಕ್ಕಳಿಗೆ ಆಟಾಡೋದಕ್ಕೆ ಅಂತ ಸ್ಪೇಸ್ ಇತ್ತು, ಅವ್ರ ಜೊತೆ ಆಟ ಆಡಿಕೊಂಡು ಹಂಗೇನೇ ನಾವು ಊಟನೂ ಎಲ್ಲನೂ ಮುಗಿಸ್ಕೊಂಡ್ವಿ. ಫುಲ್ ಒಳ್ಳೊಳ್ಳೆ ಟೇಸ್ಟಿ ಫುಡ್ಡನ್ನೆಲ್ಲ ತಿಂದ್ವಿ ನಾವು. ಸೊ ನೋಡಿ ನಮ್ಮ ಬೇಬಿ ಡಾಲ್ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಅವಳು ಟೈಮ್ ಸ್ಪೆಂಡ್ ಮಾಡ್ತಿದ್ದಾಳೆ. ಅವಳ ಜೊತೆಗೆ ಇನ್ನೂ ಒಬ್ಬರು ಜಾಯ್ನ್ ಆಗಿದ್ದಾರೆ. ಇವ್ರು ಯಾರು ಬೇರೆ ಎಲ್ಲ ನಮ್ಮ ಅಕ್ಕನ ಮಗನೇನೆ. ಅವನು ಜೋಕಾಲಿ ಆಡಿಕೊಂಡು ಮಕ್ಕಳಿಗೆಲ್ಲ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆ ಕಡೆಗೆ ಹೊರಟಿದ್ವಿ. ಇಲ್ಲ ನೋಡಿದ್ರಿ ಅಲ್ಲ ದೊಡ್ಡವರು ಎಲ್ಲ ಹೇಗೆ ಅಂತಾಕ್ಷರಿ ಆಡಿಕೊಂಡು ವಾಪಸ್ ಮನೆ ಕಡೆಗೆ ಬರ್ತಾ ಇದ್ದೀವಿ ಅಂತ. ಸೊ ಇದಾಗಿತ್ತು ನನ್ನ ಚಿಕ್ಕ ಫ್ಯಾಮಿಲಿ ಟ್ರಿಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀವಿ ಗೈಸ್. ಬಾಯ್.